ನಾವು ಸ್ಕೂಲು ಕಾಲೇಜಲ್ಲಿ ಓದಿದ್ದೇನು ಯೂಸೇ ಆಗ್ಲಿಲ್ಲ ಅಂದ್ಮೇಲೆ ಎಜುಕೇಶನ್ ಯಾಕೆ ಬೇಕಿತ್ತು ಅಂತ ಯಾವಾಗ್ಲೂ ತಲೆಗೆ ನಾನೇ ಒಳಬಿಟ್ಕೋತಿರ್ತೀನಿ. ಜಾನಿ ಜಾನಿ ಎಸ್ ಪಪ್ಪ ಬಾಯೊಳಗ್ ಬೆಣ್ಣೆ ಯಾಕಪ್ಪ ಅನ್ನೋ ರೈಮ್ಸ್ ಎಲ್ಲ ಯಾಕೆ ಕಳಿಸ್ತಿದ್ರು? ಅದರಿಂದ ಏನ್ ಯೂಸ್ ಆಯ್ತು? ಹಿಸ್ಟ್ರಿಯಿಂದ ಏನೇನ್ ತಪ್ಪು ಮಾಡಬಾರ್ದು ಅನ್ನೋ ಜೀವನದ ಪಾಠ ಕಲ್ತ್ಕೋಬೇಕು ಅಂತ ಹೇಳ್ಕೊಡೋದ್ ಬಿಟ್ಟು ಆ ಡೇಟ್ ನೆನ್ಪಿಟ್ಕೋ, ಈ ಡೇಟ್ ನೆನ್ಪಿಟ್ಕೋ, ಬ್ರಿಟಿಷರು ಬಂದಿದ್ದು ಏತಿದ್ದು ಎಲ್ಲ ನೆನ್ಪಿಟ್ಕೋ ಅಂತ ಯಾಕೆ ತಲೆಗೆ ಶೂಟ್ ಆಗ್ತಿದ್ರು? ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಎಲ್ಲ ಸಿಕ್ಬಿಡುತ್ತೆ ಅಂತ ಗೊತ್ತಿದ್ರು ಯಾಕೆ 101 ಫಾರ್ಮುಲಾಸ್ ಟೇಬಲ್ಸ್ ಬಯಾಟ್ ಮಾಡಿಸಿ ಟಾರ್ಚರ್ ಇಕ್ತಿದ್ರು? ಗುಜರಿಗೆ ಆಗ್ತಾರೆ ಅಂತ ಗೊತ್ತಿದ್ರು ಯಾಕೆ 50 ಪ್ರಾಜೆಕ್ಟ್ ವರ್ಕ್ ಮಾಡಿಸಿ ಸಾಯಿಸ್ತಿದ್ರು? ಜನ ಎಜುಕೇಶನ್ ಮಾಡೋದೇ ದುಡ್ಡು ಮಾಡಕ್ಕೆ, ಆ ದುಡ್ಡು ದುಡಿಯೋದು ಹೆಂಗೆ ಅಂತ ಹೇಳ್ಕೊಡೋದು ಯಾಕೆ ಮರ್ತೋದ್ರು? ಕನ್ನಡ ಮಾತಾಡಕ್ ನಮಗೆ ಮುಂಚೆನೆ ಗೊತ್ತಿದ್ರು. ಲೋಪಸಂಧಿ, ಗುಣಸಂಧಿ, ಇನ್ನು ಯಾವ್ದಾವ್ದು ಆ ಟೈಪ್ ಈ ಟೈಪ್ ಸಂಧಿಗಳ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಯಾಕೆ ಅವಳಿ ಇಡ್ತಿದ್ರು? ಇದೆಲ್ಲ ಯಾಕೆ ಕಲಿಬೇಕು ಅಂತ ಟೀಚರ್ಸ್ ಕೇಳಕ್ ಹೋದ್ರೆ ಇದೆಲ್ಲ ಸಿಲೆಬಸ್ ಅಲ್ಲಿ ಇದೆ, ಹೇಳ್ಕೊಡ್ಲಿಲ್ಲ ಅಂದ್ರೆ ಪ್ರಿನ್ಸಿಪಲ್ ನಮಗೆ ಊಟ ಇಡ್ತಾರೆ, ಮುಚ್ಕೊಂಡು ಕಲೀರಿ ಅಂತ ಉಗ್ದು ಬಾಯಿ ಮುಚ್ಚಿಸ್ಬಿಡ್ತಿದ್ರು. ಇಡೀ ಸಿಲೆಬಸ್ ಅಲ್ಲಿ ಇಂಟ್ರೆಸ್ಟ್ ಇಂದ ಕೇಳ್ಕೊತಿದ್ದು ಒಂದೇ ಚಾಪ್ಟರ್, ಹ್ಯೂಮನ್ ರಿಪ್ರೊಡಕ್ಷನ್ ಅನ್ನೋ ಬಯಾಲಜಿ ಚಾಪ್ಟರ್. ಆದ್ರೆ ಆ ಚಾಪ್ಟರ್ ಹೇಳ್ಕೊಡಕ್ ಬರೋ ಟೀಚರ್ಸ್ ನಾಚ್ಕೊಂಡು ಟಾಪಿಕ್ ಗಳು ಸ್ಕಿಪ್ ಮಾಡ್ಬಿಡೋರು. ಜೀವನದಲ್ಲಿ ಫೇಲ್ ಆದ್ರೆ ಹೆಂಗೆ ಅದನ್ನ ಮೆಟ್ಟಿ ನಿಂತು ಗೆದ್ದು ತೋರಿಸಬೇಕು ಅಂತ ಹೇಳ್ಕೊಡ್ಬೇಕಾಗಿರೋ ಟೀಚರ್ಸ್ ಗಳೇ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ ತಕ್ಷಣ ಏನೋ ಮಾಡಬಾರದು ತಪ್ಪು ಮಾಡಿದ್ದಾರೆ ಅನ್ನೋ ತರ ಅಪ್ಪ ಅಮ್ಮನ ಮುಂದೆನೆ ಮಕ್ಕಳು ಮಾನ ಮರ್ಯಾದೆ ಕಳಿತಾರೆ. ಅದರಿಂದ ಚಿಕ್ಕ ವಯಸ್ಸಿಗೆ ಫೇಲ್ಯೂರ್ ಕಂಡ್ರೆ ಎದುರ್ಕೊಳ್ಳಕ್ ಶುರು ಮಾಡೋ ಮಕ್ಕಳು ದೊಡ್ಡವರಾದ್ಮೇಲೂ ಫೇಲ್ ಆಗ್ಬಿಡ್ತೀವಿ ಅಂತ ಎದುರಿ ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳದೆ ಬಡವರಾಗೆ ಉಳ್ಕೊಬಿಡ್ತಾರೆ. ಇನ್ನು ಸ್ಕೂಲಲ್ಲಿ ಇದ್ದಾಗ ಮಾತಾಡೋಕು ಪರ್ಮಿಷನ್, ನೀರ್ ಕುಡಿಯೋಕು ಪರ್ಮಿಷನ್, ಅಷ್ಟೇ ಯಾಕೆ ಹುಚ್ಚ ಉಯ್ಯಕ್ಕೂ ಪರ್ಮಿಷನ್ ಕೇಳಬೇಕಿತ್ತು? ಚಿಕ್ಕ ವಯಸ್ಸಲ್ಲೇ ಗುಲಾಮ್ಗಿರಿ ಯಾಕೆ ಮಾಡಿಸಿದ್ರು ಅನ್ನೋ ಕ್ವಶನ್ ಗೆ ಆನ್ಸರ್ ಸಿಂಪಲ್. ಕೆಲ್ಸಕ್ಕೆ ಸೇರಿದ್ಮೇಲೆ ಕಂಪನಿಗಳು ಗುಲಾಮ್ ಹೆಂಗ್ ಆಗ್ಬೇಕು ಅಂತ ಮುಂಚೆನೆ ಟ್ರೈನಿಂಗ್ ಕೊಡ್ತಿದ್ರು ಅಷ್ಟೇನೆ. ಆಗಿನ ಕಾಲದಲ್ಲಿ ಇಂಡಸ್ಟ್ರಿಗೋಸ್ಕರ ಹೇಳಿದ ಕೆಲಸ ಮಾಡೋ ವರ್ಕರ್ಸ್ ನ ತಯಾರು ಮಾಡಕ್ಕೆ ಸೃಷ್ಟಿ ಮಾಡಿದ ಎಜುಕೇಶನ್ ಸಿಸ್ಟಮ್ ನಾವ್ ಇವತ್ತಿಗೂ ಹೆಮ್ಮೆಯಿಂದ ಫಾಲೋ ಮಾಡ್ತಾ ಇದೀವಿ. ಈ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡಿ ಅಂತ ಪೊಲಿಟಿಷಿಯನ್ಸ್ ಕೇಳಿದ್ರೆ ಪ್ರಯೋಜನ ಇಲ್ಲ, ಅವರಿಗೂ ದುಡ್ಡಿಸ್ಕೊಂಡು ಒಟ್ಟಾಕೋ ಗುಲಾಮ್ರೇ ಬೇಕು. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಮೇಲೆ ನಮ್ಮ ಮಿನಿಸ್ಟರ್ ಗಳಿಗೆ ನಂಬಿಕೆ ಇಲ್ಲ, ಅವ್ರ ಮಕ್ಕಳನ್ನೇ ಫಾರಿನ್ ಅಲ್ಲಿ ಓದಿಸ್ತಿರ್ತಾರೆ. ಇನ್ನು ನಮಗೆ ಸಿಗೋ ಕೆಲವು ಟೀಚರ್ಸ್ ಗಳ ಕತೆ ಕೇಳಲೇಬೇಡಿ. ಎಜುಕೇಶನ್ ಮುಗಿಸಿದ ತಕ್ಷಣ ಡೈರೆಕ್ಟ್ ಟೀಚರ್ಸ್ ಗಳಾಗಿರ್ತಾರೆ. ಕಂಪ್ಯೂಟರ್ ಸೈನ್ಸ್ ಹೇಳ್ಕೊಡೋರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸನೇ ಮಾಡಿರಲ್ಲ. ಕನ್ಸ್ಟ್ರಕ್ಷನ್ ಹೇಳ್ಕೊಡೋರು ರಿಯಲ್ ಲೈಫ್ ಅಲ್ಲಿ ಬಿಲ್ಡಿಂಗ್ಸ್ ಕಟ್ಸಿರಲ್ಲ. ಬಿಸ್ನೆಸ್ ಸ್ಟಡೀಸ್ ಹೇಳ್ಕೊಡೋರು ಜೀವನದಲ್ಲಿ ಬಿಸ್ನೆಸ್ ಮಾಡಿರಲ್ಲ. ಅಂತದ್ರಲ್ಲಿ ಅವರು ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಹೆಂಗ್ ಹೇಳ್ಕೊಡ್ತಾರೆ? ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಪುಂಗ್ಬಿಡ್ತಾರೆ. ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಏನೇ ಡೌಟ್ ಕೇಳಿದ್ರು ಗಾಬರಿಯಾಗಿ ನಡುಗ್ಬಿಡ್ತಾರೆ. ಕೆಲವು ಕಾಲೇಜ್ ಗಳು ಕೂಡ 3 ಕಾಸಿನ ಸಂಬಳಕ್ಕೆ ಇನ್ನೆಂತ ಟೀಚರ್ಸ್ ಗಳು ಸಿಗ್ತಾರೆ. 20-30 ಸಾವಿರ ಸಂಬಳ ತಗೊಳ್ಳೋ ಟೀಚರ್ಸ್ ಲಕ್ಷ ಕೋಟಿ ಹೆಂಗ್ ದುಡಿಯೋದು ಅಂತ ಸ್ಟೂಡೆಂಟ್ಸ್ ಹೆಂಗ್ತಾನೆ ಹೇಳ್ಕೊಡ್ತಾರೆ. ಎಲ್ಲಿವರೆಗೂ ಒಂದು ಫೀಲ್ಡ್ ಅಲ್ಲಿ ಟೀಚರ್ ಆಗಕ್ ಮುಂಚೆ ಅದೇ ಫೀಲ್ಡ್ ಅಲ್ಲಿ ಒಂದು 5 ವರ್ಷನಾದ್ರೂ ಕೆಲಸ ಮಾಡಿರ್ಬೇಕು ಅನ್ನೋ ರೂಲ್ಸ್ ಬರಲ್ವೋ? ಎಲ್ಲಿವರೆಗೂ 20-30 ವರ್ಷದ ಹಳೆ ಸಿಲೆಬಸ್ ಗಳು ತೆಗೆದು ಹೊಸ ಟೆಕ್ನಾಲಜಿಗಳು ಹೇಳ್ಕೊಡಲ್ವೋ? ಎಲ್ಲಿವರೆಗೂ ಥಿಯರಿ ಕಡಿಮೆ ಮಾಡಿ ಪ್ರಾಕ್ಟಿಕಲ್ ಎಜುಕೇಶನ್ ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ವೋ? ಅಲ್ಲಿವರೆಗೂ ನಮ್ ಡಿಗ್ರಿ ಸರ್ಟಿಫಿಕೇಟ್ ಗಳು ಬರೀ ಒಂದು ಪೇಪರ್ ಆಗಿ ಉಳ್ಕೊಬಿಡ್ತವೆ. ಕೆಲಸ ಕೊಡೋ ಕಂಪನಿಗಳು ನಮ್ ಡಿಗ್ರಿ ಸರ್ಟಿಫಿಕೇಟ್ ನ ಮೂಸು ನೋಡಲ್ಲ. ನಮ್ ಎಜುಕೇಶನ್ ಸಿಸ್ಟಮ್ ಕತೆ ಹೆಂಗೆ ಅಂದ್ರೆ 10th PUC ಟಾಪರ್ಸ್ ಅಂತ ಕಟೌಟ್ ಅಲ್ಲಿ ಫೋಟೋ ಹಾಕ್ಸ್ಕೊಂಡವರು ಯಾವ ಕಂಪನಿಲಿ 20-30 ಸಾವಿರ ಗುಲಾಮ್ಗಿರಿ ಮಾಡ್ತವ್ರೆ ಅಂತಾನೆ ಗೊತ್ತಿಲ್ಲ. ಅವರಿಗಿಂತ ಪಾನಿಪುರಿ ಅಂಗಡಿ, ಟೀ ಅಂಗಡಿ ಅವರೇ ಜಾಸ್ತಿ ದುಡಿತಿರ್ತಾರೆ. ಇನ್ಮೇಲೆ ಯಾರಾದ್ರೂ ರಿಲೇಟಿವ್ಸ್ ಪಕ್ಕದ ಮನೆಯವರ ಬಂದು ನನ್ ಮಗನ ಮಗಳು 10th PUC ಕಾಲೇಜ್ಗೆ ಫಸ್ಟ್ ಬಂದಿದ್ದಾರೆ ಅಂತ ಸ್ವೀಟ್ ಕೊಟ್ಟು ಜಂಬ ಕುಚ್ಕೊಳಕ್ ಬಂದ್ರೆ ಆ ಸ್ವೀಟ್ ತಗೊಂಡು ಅವ್ರ ಬಾಯಿಗೆ ತುರ್ಕಿ ಒದ್ದೋಡ್ಸ್ಬಿಡಿ.